ನಿನ್ನೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 40 ವರ್ಷದ ಸಾರ್ವಜನಿಕ ಜೀವನದ ಒಂದೇ ಒಂದು ಕಳಂಕ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ, ಅರ್ಕಾವತಿ ಹಗರಣ ಕಳಂಕ ಅಲ್ವಾ? ಅರ್ಕಾವತಿಯಲ್ಲಿ 880 ಎಕರೆ ಲ್ಯಾಂಡನ್ನು ರೀಡು ಹೆಸರಿನಲ್ಲಿ ಡಿನೋಟಿಫಿಕೇಷನ್ ಮಾಡಿ 8,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟ ಮಾಡಿರೋದ್ರ ಬಗ್ಗೆ ಕೆಂಪಣ್ಣ ಆಯೋಗ ತನ್ನ ವರದಿಯಲ್ಲಿ ಕೊಟ್ಟಿದೆ. ಅದು ಕಳಂಕ ಆಗೋದಿಲ್ವಾ ತಮ್ಮ ಆಡಳಿತಕ್ಕೆ? ಮೂಡಾ ಸ್ಕ್ಯಾಮು ಒಂದೊಂದೇ ದಿನ ಬೆಳಗಾದರೆ ಮೂಡಾದಲ್ಲಿ ನಡೀತಿರ್ತಕ್ಕಂಥ ಹಗರಣಗಳು, ಮೂಡಾದಲ್ಲಿ ನಡೆದಿರುವಂಥ ಮೋಸ, ಮೂಡಾದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಬಯಲಿಗೆ ಬರ್ತಾ ಇದ್ದಾವೆ. ಅದು ತಮ್ಮ ಆಡಳಿತದ ಕಳಂಕ ಅಂತ ಅನಿಸೋದಿಲ್ವಾ? ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೀವೇ ಒಪ್ಕೊಂಡ್ರಿ 89 ಕೋಟಿ ರೂಪಾಯಿ ಲೂಟಿಯಾಗಿದೆ ಅಂಥೇಳಿ. ನಿಮ್ಮ ಆಡಳಿತದ ಕಳಂಕ ಅಂತ ಅನಿಸೋದಿಲ್ವಾ ನಿಮಗೆ? ಇವೆಲ್ಲ ಕಳಂಕ ಅಲ್ಲದೆ ಇದ್ರೆ ಯಾವ್ದು ಕಳಂಕ? ಬೆಂಗಳೂರಿನಲ್ಲಿ ಒಂದು ಲ್ಯಾಂಡ್ ಕನ್ವರ್ಷನ್ ಮಾಡೋದಕ್ಕೆ 25 ಲಕ್ಷ ಕೊಡಬೇಕು. ಹಾಗೆಯೇ ಭೂ ಪರಿವರ್ತನೆಗೆ 25 ಲಕ್ಷ ಕೊಡೋದಾದರೆ ಪ್ಲಾನ್ ಸ್ಯಾಂಕ್ಷನ್ನಿಗೆ ಸ್ಕ್ವೇರ್ ಫೀಟಿಗೆ 100 ರೂಪಾಯಿ ಕೊಡಬೇಕು. ಅಂದರೆ ಒಂದು ತಿಂಗಳಿಗೆ 800ರಿಂದ 1000 ಕೋಟಿ ರೂಪಾಯಿ ಲಂಚದ ರೂಪದಲ್ಲಿ ಸಂಗ್ರಹ ಆಗ್ತಾಯಿದೆ. ಇದು ಕಳಂಕ ಆಗದೆ ಇದ್ರೆ ಇನ್ಯಾವುದು ಕಳಂಕ? ಇದೆಲ್ಲ ನಿಮ್ಮ ಆಡಳಿತದ ಕಳಂಕ ಅಲ್ವೇ ಇದು ನಿಮ್ಮ ಆಡಳಿತಕ್ಕೆ? ಮತ್ತು ನೀವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿದ್ದರೆ ನೀವು ನಿಜವಾಗಲೂ ವಿರೋಧ ಪಕ್ಷದವರ ಪ್ರಶ್ನೆಗೆ ಅವಕಾಶ ಕೊಡಬೇಕಿತ್ತು. ವಿಧಾನ ಪರಿಷತ್ನಲ್ಲಿ ಪ್ರಶ್ನೆಯನ್ನು ಎದುರಿಸಲಾರದೆ ಅಲ್ಲಿಂದ ಪಲಾಯನ ಮಾಡಿದವರು ಹೊರಗಡೆ ಬಂದು ನೀವು ಸಮರ್ಥನೆ ಮಾಡ್ಕೊಳ್ತಿದ್ದೀರಿ. ಹೊರಗಡೆ ಬಂದು ನೀವು ಉತ್ತರ ಕೊಡಬೇಕಾದ ವೇದಿಕೆ ಅದು ನಿಜವಾಗ್ಲೂ ಕೂಡ ಅದು ವಿಧಾನ ಪರಿಷತ್ ಆಗಿತ್ತು. ಅಲ್ಲಿ ಯಾಕೆ ಪಲಾಯನ ಮಾಡಿದ್ರಿ? ಅಲ್ಲಿ ನೀವು ಸಿಗಹಾಕ್ಕೊಳ್ತಿದ್ರಿ, ಅದಕ್ಕಾಗಿ ನೀವು ಪಲಾಯನ ಮಾಡಿದ್ರಿ. ಹೇಗೆ ನಿಮ್ಮದು ಕಳಂಕರಹಿತವಾಗಿರ್ತಕ್ಕಂಥ ಆಡಳಿತ ಹೇಳಿ? ಇಷ್ಟೆಲ್ಲ ಹಗರಣಗಳ ಮೇಲೆ ನಡೆದ ಮೇಲೂ ಕೂಡ ನೀವೇ ಲಾಯರು ಆಗ್ತೀರಿ, ನೀವೇ ಜಡ್ಜ್ಮೆಂಟು ಕೊಟ್ಕೊಳ್ತೀರಿ. ಲಾಯರೂ ನೀವೇ, ಜಡ್ಜು ನೀವೇ. ಇನ್ಯಾರೂ ನಿಮಗೆ ಜನ ಜಡ್ಜ್ಮೆಂಟ್ ಕೊಡಬೇಕಾಗಿರೋದು ಪ್ರಜಾಪ್ರಭುತ್ವದಲ್ಲಿ ನೀವಲ್ಲ, ರಾಜ್ಯದ ಜನ ಜಡ್ಜ್ಮೆಂಟ್ ಕೊಡಬೇಕಾಗಿರೋದು. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ದರೆ ನೀವು ತನಿಖೆಯನ್ನು ಎದುರಿಸೋದಕ್ಕೆ ಹಿಂಜರಿತಿರಲಿಲ್ಲ. ರಾಜ್ಯಪಾಲರು ಪ್ರಾಸಿಕ್ಯೂಷನಿಗೆ ಅನುಮತಿ ಕೊಟ್ಟರೆ ತನಿಖೆ ಎದುರಿಸೋದಕ್ಕೆ ನಿಮಗೆ ಭಯ. ರಾಜ್ಯಪಾಲರ ವಿರುದ್ಧನೇ ಚಳುವಳಿ ಎಬ್ಬಿಸುವಂತ ಮಾತಾಡಿದ್ರಿ ನೀವು. ಹಾಗಿದ್ದಾಗ ನಿಮ್ಮದು ಕಳಂಕರಹಿತ ಆಡಳಿತ ಅಂತ ನೀವೇ ಜಡ್ಜ್ಮೆಂಟ್ ಕೊಟ್ಟು ದೊಡ್ಡ ದಾಸೋಳು ಚೆಂಡುವನ್ನು ರಾಜ್ಯದ ಜನರಿಗೆ ಮುಟ್ಟಿಸಿದ್ರೆ ನಾವೆಲ್ಲ ಮುಟ್ಕೊಂಡು ಸುಮ್ಮನೆ ಹೋಗಬೇಕು. ನೀವೇ ಜಡ್ಜು, ನೀವೇ ಲಾಯರು. ನಮ್ಮ ಹತ್ರ ನಿಮ್ಮ ಆಡಳಿತ ಅದು ಕಳಂಕರಹಿತ ಅಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ವಿಧಾನಸಭೆ ವಿಶೇಷ ಅಧಿವೇಶನ ಕರೀರಿ, ಅಲ್ಲಿ ಚರ್ಚೆ ಮಾಡೋಣ. ನಿಮ್ಮ ಭ್ರಷ್ಟಾಚಾರದ ಬಗ್ಗೆನೇ ಚರ್ಚೆ ಮಾಡೋಣ. ಭ್ರಷ್ಟಾಚಾರವೇ ಪ್ರಮುಖ ವಿಷಯವಾಗಲಿ, ಅದನ್ನೇ ಇಟ್ಕೊಂಡು ಚರ್ಚೆ ಮಾಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.